ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಇವತ್ತು ಮತ್ತೊಂದು ಸಿಹಿ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ನಾನು ನಿಮ್ಮ ರವಿ ಸಾಸ್ನೂರ್. ಕನ್ನಡದಲ್ಲಿ ಒಂದಷ್ಟು ಸ್ಟಾರ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ಕಿಚ್ಚ ಸುದೀಪ್ ಅವರಾಗಿರ್ಬೋದು, ಅಥವಾ ದುನಿಯಾ ವಿಜಯ್ ಅವರಾಗಿರ್ಬೋದು, ಅಥವಾ ನಿಮ್ಮೆಲ್ಲರ ಹೆಮ್ಮೆಯ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಾಗಿರ್ಬೋದು. ಈ ಮೂರು ಜನರ ಬಗ್ಗೆ ವಿಶೇಷವಾಗಿ ನಾನು ಯಾಕೆ ನೋಟ್ ಮಾಡಿದೆ ಅಂತಂದರೆ, ಇವರೆಲ್ಲರೂ ಎಷ್ಟು ಜನಪ್ರಿಯರು ಅಂತಂದರೆ, ಕನ್ನಡದ ಸಿನಿಮಾಗಳನ್ನು ಎಷ್ಟು ಮಾಡ್ತಾರೋ ಅಷ್ಟೇ ಬೇರೆ ಭಾಷೆಯ ಸಿನಿಮಾಗಳಲ್ಲಿಯೂ ಸಹ ನಟಿಸೋದಕ್ಕೆ ಉತ್ಸುಕರಾಗಿರ್ತಾರೆ. ಅಂದರೆ ಇವರನ್ನು ಪ್ರೀತಿಸುವಂತಹ, ಇವರನ್ನು ಆರಾಧಿಸುವಂತಹ ಹಾಗೂ ಇವರ ಆ್ಯಕ್ಟಿಂಗಿಗೆ ಫಿದಾ ಆಗುವಂತಹ ಬಹಳಷ್ಟು ಅಭಿಮಾನಿಗಳು ಬೇರೆ ಭಾಷೆಗಳಲ್ಲೂ ಸಹ ಇದ್ದಾರೆ. ಸಾಮಾನ್ಯವಾಗಿ ಈ ವಿಚಾರ ಯಾಕೆ ಬಂತು ಅಂತಂದರೆ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ಸುದ್ದಿ ನಮಗೆ ಸಿಕ್ಕಿದೆ. ಅದೇನು ಅಂತಂತಂದರೆ, ಅವರು ಮತ್ತೊಂದು ಮೆಗಾ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡ್ತಿದ್ದಾರೆ. ಶಿವಣ್ಣನವರ ಕನ್ನಡ ಭಾಷೆಯ ಸಿನಿಮಾಗಳ ಜೊತೆಗೆ ಪ್ಯಾರಲಲ್ ಆಗಿ ಅವರು ಬೇರೆ ಭಾಷೆಯ ಸಿನಿಮಾಗಳಲ್ಲೂ ಸಹ ಅತಿಥಿ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂದರೆ ಬಾಲಯ್ಯ ಅವರ ಜೊತೆಗೆ ಗೌತಮಿ ಪುತ್ರ ಶಾತ್ಕರ್ಣಿಯಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾರೆ. ಆ ನಂತರ ಇತ್ತೀಚೆಗಷ್ಟೇ ಪ್ರಪಂಚದಾದ್ಯಂತ ಗಡ ಸುದ್ದಿ ಮಾಡಿದಂತಹ ಜೈಲರ್ ಸಿನಿಮಾದಲ್ಲಿ ಅವರು ನಡ್ಕೊಂಡು ಬರುವಂತಹ ವಾಕಿಂಗ್ ಸ್ಟೈಲು, ಅವ್ರು ಹೇಳುವಂತಹ 2 ಡೈಲಾಗ್ಗಳು, ವಾವ್. ಗೋಸ್ಟ್ ಸಿನಿಮಾದ ಇಂಟರ್ವಲ್ಲಿ ನಿರರ್ಗಳವಾಗಿ ಶಿವಣ್ಣ ಜೈಲರ್ಗೆ ಸಿಕ್ಕಂತಹ, ಜೈಲರ್ ಶೂಟಿಂಗಲ್ಲಿ ಆದಂತಹ ಅನುಭವಗಳ ಬಗ್ಗೆ ತುಂಬ ಗ್ರೇಟ್ ಫೀಲಿಂಗ್ನ ಅನುಭವಿಸಿದರು. ಜೊತೆಗೆ ಈ ವಿಚಾರದ ನಂತರ ನಾವು ಕೇಳಿದಾಗ, ಜೈಲರ್ ಸಿನಿಮಾ ಬಂದ ನಂತರ ಶಿವಣ್ಣನವರಿಗೆ ಫ್ಯಾನ್ಸು ಸಿಕ್ಕಾಪಟ್ಟೆ ಡಬಲ್ ಆಗಿದ್ದಾರಂತೆ. ಇದು ನಾವು ಕಂಡಂತಹ ಸತ್ಯ. ಇದರ ಜೊತೆಗೆ ರೀಸೆಂಟಾಗಿ ಮತ್ತೊಂದು ವಿಡಿಯೋ ಆಚೆ ಬರುತ್ತೆ. ಅದು ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾದ ಒಂದು ವಿಚಾರ. ಧನುಷ್ ಅವ್ರ ಜೊತೆಗೆ ಸ್ಟೆಪ್ ಹಾಕುವಂತಹ ಹಾಗೂ ಧನುಷ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದಂತಹ ಮತ್ತೊಂದು ಸಿನಿಮಾ ಕ್ಯಾಪ್ಟನ್ ಮಿಲ್ಲರ್. ಇದರ ಜೊತೆಗೆ ಮತ್ತೊಂದು ಮೆಗಾ ನ್ಯೂಸ್ ಬರುತ್ತೆ. ಭಾರತೀಯ ಚಿತ್ರರಂಗದ ಮೆಗಾ ಸ್ಟಾರ್ ಚಿರಂಜೀವಿ ಅವರ ಪುತ್ರ ರಾಮ್ ಚರಣ್ ಅವರ 16ನೇ ಚಿತ್ರ, ಆ ಚಿತ್ರದಲ್ಲಿ ಶಿವಣ್ಣ ಆ್ಯಕ್ಟ್ ಮಾಡ್ತಿದ್ದಾರೆ. ಗುರು, ಇದು ವಿಷಯ ಅಂದರೆ ನಾನು ಯಾಕೆ ಈ ಸಂಚಿಕೆ ವಿಶೇಷ ಅಂತಂತಂದರೆ, ಕನ್ನಡದ ಕೆಲವು ಸ್ಟಾರ್ಗಳು ಕನ್ನಡದ ಸಿನಿ ಪ್ರೇಮಿಯರನ್ನು ಹೇಗೆ ರಂಜಿಸ್ತಾರೋ ಅವರ ನಟನೆಯನ್ನು ನೋಡೋದಕ್ಕೆ ಬೇರೆ ಭಾಷೆಯ ಅಭಿಮಾನಿಗಳು ಸಹ ಕಾಯ್ತಿರ್ತಾರೆ. ಮೇಲಾಗಿ ಶಿವಣ್ಣನ ಒಂದು ಸ್ಪೆಷಾಲಿಟಿ ಏನಂತಂದರೆ, ಶಿವಣ್ಣನ ಆ ಮ್ಯಾನರಿಸಮ್ಮು, ಶಿವಣ್ಣನ ಆ ವಾಕಿಂಗ್ ಸ್ಟೈಲು, ಶಿವಣ್ಣ ಹೇಳುವಂತಹ ಡೈಲಾಗ್ ಡೆಲಿವರಿ ಹಾಗೂ ಶಿವಣ್ಣ ಕೊಡುವಂತಹ ಬ್ಯೂಟಿಫುಲ್ ಡಿಫ್ರೆಂಟ್ ಆಗಿರುವಂತಹ ಡೈಮೆನ್ಷನ್ ಆಫ್ ಲುಕ್ಸ್ಗಳು ನಿಮಗೆ ಕ್ಯಾಪ್ಚರ್ ಮಾಡ್ತಾ ಹೋಗ್ತವೆ. ಅಂದರೆ ಫಾರ್ ಎಕ್ಸಾಂಪಲ್ ಗೌತಮಿ ಪುತ್ರ ಶಾತ್ಕರ್ಣಿ ಆಗಲಿ, ಜೈಲರ್ ಆಗಲಿ, ಕ್ಯಾಪ್ಟನ್ ಮಿಲ್ಲರ್ ಆಗಲಿ, ಹಾಗೂ ಈಗ ಹೊಸದಾಗಿ ಬರುತ್ತಿರುವಂತಹ ರಾಮ್ ಚರಣ್ ಅವರ 16ನೇ ಸಿನಿಮಾ ಆಗಲಿ, ಇದು ಕನ್ನಡದ ಮಟ್ಟಿಗೆ, ಕನ್ನಡದ ಎಲ್ಲ ಅಭಿಮಾನಿಗಳಿಗೆ ಒಂದು ಸಂತಸದ ಸುದ್ದಿ. ಯಾಕೆಂದರೆ ಕನ್ನಡದ ನಟರು ಎಷ್ಟು ಪ್ರತಿಭಾವಂತರು ಅಂತಂದರೆ, ನಮ್ಮ ಚಿತ್ರದ ನಮ್ಮ ನಾಯಕ ನಟರನ್ನು ಪ್ರೀತಿಸುವಂತಹ, ಆರಾಧಿಸುವಂತಹ ಪ್ರೇಕ್ಷಕ ವರ್ಗ ಬೇರೆ ಭಾಷೆಯಲ್ಲಿಯೂ ಸಹ ಇದೆ ಅನ್ನುವಂಥದ್ದೇ ದೊಡ್ಡ ಹೆಮ್ಮೆಯ ವಿಚಾರ. ಹಾಗಾದರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಗೆಟಪ್ಪು, ನಮ್ಮ ಶಿವಣ್ಣ, ನಮ್ಮ ಪ್ರೀತಿಯ ಶಿವಣ್ಣ ಅವರ ಗೆಟಪ್ಪು ಹೇಗಿರುತ್ತೆ ಮತ್ತು ಅವರು ಯಾವ ರೀತಿಯ ಪಾತ್ರವನ್ನು ಪೋರ್ಟ್ರೇ ಮಾಡ್ತಾರೆ, ಹಾಗೂ ಆ ಸಿನಿಮಾ ಗ್ಯಾರಂಟಿ ಸುದ್ದಿ ಮಾಡುತ್ತೆ. ಸಾಮಾನ್ಯವಾಗಿ ಒಬ್ಬ ಸ್ಟಾರ್ ನಟನ ಸಿನಿಮಾ ಸುದ್ದಿ ಆಗಬೇಕು ಅಂತಂದರೆ ಆ ಸ್ಟಾರ್ ನಟನಿಗೆ ಸಿನಿಮಾ ಮಾಡುವಂತಹ ಪ್ರೊಡಕ್ಷನ್ ಹೌಸ್ ಯಾವುದು ಹಾಗೂ ನಿರ್ದೇಶಕರು ಯಾರು ಅನ್ನುವಂತಹ ಕುತೂಹಲ ಕೂಡ ಇರುತ್ತೆ. ಮೆಗಾಸ್ಟಾರ್ ಚಿರಂಜೀವಿಯರ ಸುಪುತ್ರ ರಾಮ್ ಚರಣ್ ಜೊತೆಗೆ ಶಿವಣ್ಣ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಎನ್ನುವಂಥ ಸುದ್ದಿ ಕೇಳಿದ ತಕ್ಷಣ ನಮ್ಮೆಲ್ಲರಿಗೂ ಖುಷಿಯಾಗಿದೆ. ಯಾಕೆಂದರೆ ಸುಮಾರು 125ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿದಂತಹ ಒಬ್ಬ ಕನ್ನಡದ ಸೂಪರ್ ಸ್ಟಾರ್ ಬೇರೆ ಭಾಷೆಗಳಲ್ಲೂ ಸಹ ಅತ್ಯಂತ ಶ್ರೇಷ್ಠ ಮಟ್ಟದ ಬೇಡಿಕೆಯನ್ನು ಹೊಂದಿದ್ದಾರೆ ಅಂತಂದರೆ ಅದು ನಿಮ್ಮೆಲ್ಲರ ಹೆಮ್ಮೆ. ಇಂತಹ ಎಲ್ಲ ಹೆಮ್ಮೆಯ ವಿಚಾರಗಳಿಗೆ ನಾವು ಸಲ್ಯೂಟ್ ಮಾಡಬೇಕು. ಯಾಕಂದರೆ ನಮ್ಮ ಕನ್ನಡದ ಒಬ್ಬ ಸೂಪರ್ ಸ್ಟಾರ್ಗೆ ದೊಡ್ಡ ಮಟ್ಟದ ಬೇಡಿಕೆ ಬಂದಾಗ ಅದನ್ನೆಲ್ಲವನ್ನು ನಾವು ಸಂಭ್ರಮಿಸಬೇಕು. ಸದ್ಯದಲ್ಲಿಯೇ ಆ ಸಿನಿಮಾಗೆ ಸಂಬಂಧಪಟ್ಟಂತಹ ಅಧಿಕೃತವಾದಂಥ ಮಾಹಿತಿ ಆಚೆ ಬೀಳುತ್ತೆ. ರಾಮ್ ಚರಣ್ ಅವರು ಮಾಡ್ತಿರುವಂತಹ ಸಿನಿಮಾದ ನಿರ್ದೇಶಕರು ಯಾರು, ನಿರ್ಮಾಪಕರು ಯಾರು, ಸ್ಟಾರ್ ಕ್ಯಾಸ್ಟ್ ಯಾರು, ಜೊತೆಗೆ ಶಿವಣ್ಣ ಯಾವ ರೀತಿಯ ಪಾತ್ರವನ್ನು ಮಾಡ್ತಾ ಇದ್ದಾರೆ, ಇದೆಲ್ಲವೂ ಸದ್ಯಲ್ಲೇ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಗೊತ್ತಾದ ನಂತರ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತೀವಿ. ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಶಿವಣ್ಣನ ಬಗ್ಗೆ ನಾವು ತುಂಬ ವೇಟ್ ಮಾಡ್ತೀವಿ. ಬಿಕಾಸ್ ಶಿವಣ್ಣ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್. ಈ ಒಂದು ಸಂಚಿಕೆ ವಿಶೇಷವಾಗಿ ಶಿವಣ್ಣನಿಗೋಸ್ಕರ. ಥ್ಯಾಂಕ್ ಯು ಸೋ ಮಚ್.